ಕುಮಾರಸ್ವಾಮಿ ಕೂಡ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಸುಮಲತಾ ಕೂಡ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಸಚಿವ ಸಿಎಸ್ ಪುಟ್ಟರಾಜು ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮೇಲುಕೋಟೆ ತಾಲೂಕಿನ ಮಲ್ಲಿಗೆರೆ, ಹೊಳಲು ಹಾಗೆ ಗಾಣದಾಳು, ಶಿವಳ್ಳಿ, ದುದ್ದ, ಮೇಲ್ಕೋಟೆ, ನಾರಾಯಣಪುರ, ಚಿನಕುರಳಿಯಲ್ಲಿ ರೋಡ್ ಶೋವನ್ನ ನಡೆಸಲಿದ್ದಾರೆ. ಇನ್ನಿಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ನೇರ ಸಂಪರ್ಕದಲ್ಲಿ ನರಸಿಂಹಮೂರ್ತಿ ಇದ್ದಾರೆ. ನರಸಿಂಹಮೂರ್ತಿ, ಮಂಡ್ಯ ಅಖಾಡ ನಿಗಿ ಕೆಂಡದಂತೆ ಬಾಸುವಾಗ್ತಾ ಇದೆ. ಒಂದು ಕಡೆ ಅಬ್ಬರದ ಪ್ರಚಾರ ಸ್ಟಾರ್ಗಳು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಅಭ್ಯರ್ಥಿಗಳು ಕೂಡ ತಮ್ಮ ನಿಲುವೇನು, ತಮ್ಮ ಗಟ್ಟಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಸೊ ಈಗ ಅಖಾಡ ಯಾವ ರೀತಿ ರಂಗೇರ್ತಾ ಇದೆ, ಎಲ್ಲೆಲ್ಲಿ ಪ್ರಚಾರ ಕಾರ್ಯಗಳು ಯಾರ್ಯಾರು ಮಾಡ್ತಿದ್ದಾರೆ? ಶಕುಂತಲಾ, ಸುಮಲತಾ ಪರವಾಗಿ ಇವತ್ತು ಕೂಡ ನಟ ದರ್ಶನ್ ಮತ್ತೆ ಯಶ್ ಪ್ರಚಾರದಲ್ಲಿ ಭಾಗಿಯಾಗಿರ್ತಕ್ಕಂತಹದ್ದು. ಪ್ರಮುಖವಾಗಿ ದರ್ಶನ್ ಏನಿದ್ದಾರೆ, ಇವರು KR ಪೇಟೆ ತಾಲೂಕಿನಾದ್ಯಂತ ಇವತ್ತು KR ಪೇಟೆಯ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಇವತ್ತು ಪ್ರಚಾರವನ್ನ ನಡೆಸ್ತಕ್ಕಂತಹದ್ದು. ಯಾಕಂತ ಹೇಳಿದ್ರೆ ಕಳೆದ 2 ದಿನಗಳಿಂದ ಅವರು ಸತತ ಪ್ರಚಾರದಲ್ಲಿ ಬಂದಿರತಕ್ಕಂತಹದ್ದು. ದರ್ಶನ್ ರವರದ್ದು ಇವತ್ತು 3ನೇ ದಿನದ ಪ್ರಚಾರ. KR ಪೇಟೆಯ ವಿವಿಧ ಹಳ್ಳಿಗಳಲ್ಲಿ ಇವತ್ತು ಅವರು ಪ್ರಚಾರವನ್ನ ನಡೆಸಲಿದ್ದಾರೆ. ಅದರ ಜೊತೆಗೆ ನಿನ್ನೆಯಿಂದ ಯಶ್ ಏನ್ ಪ್ರಚಾರವನ್ನ ನಡೆಸ್ತಿದ್ದಾರೆ, ಅವರು ಇವತ್ತು 2 ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ನಡೆಸಲಿದ್ದಾರೆ. ಒಂದು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಮತ್ತೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಅವರು ಪ್ರಚಾರವನ್ನ ಮಾಡ್ತಕ್ಕಂತಹದ್ದು. ಇವರು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ ಇಬ್ಬರ ಶೆಡ್ಯೂಲ್ ಇರ್ತಕ್ಕಂತಹದ್ದು. ಅಲ್ಲಿಯ ತನಕ ಹಲವಾರು ಹಳ್ಳಿಗಳಲ್ಲಿ ಸುಮಲತಾ ಪರವಾಗಿ ಪ್ರಚಾರವನ್ನ ಮಾಡ್ತಕ್ಕಂಥ ಕೆಲಸಕ್ಕೆ ಇವರು ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾದ ವಿಚಾರ ಏನಂತ ಹೇಳಿದ್ರೆ ಶಕುಂತಲಾ, ಇವತ್ತು ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಇವತ್ತು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ಅಲ್ಲಿ ಇವತ್ತು ಪ್ರಚಾರವನ್ನ ನಡೆಸ್ತಕ್ಕಂತಹದ್ದು. ಇವತ್ತು ಯಶ್ ಕೂಡ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನ ನಡೆಸ್ತಾರೆ. ಇಬ್ಬರು ಒಂದು ಪ್ರಚಾರದ ಸಮಯದಲ್ಲಿ ಮುಖಾಮುಖಿ ಆಗ್ತಾರಾ ಅನ್ನೋ ಅನುಮಾನಗಳು ಕಾಡ್ತಿರ್ತಕ್ಕಂತಹದ್ದು. ಯಾಕಂತ ಹೇಳಿದ್ರೆ ಅವರ ಶೆಡ್ಯೂಲ್ ನಲ್ಲಿ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಇವರ ಶೆಡ್ಯೂಲ್ ನಲ್ಲಿ ಇರ್ತಕ್ಕಂಥ ಹಳ್ಳಿಗಳು ಸಹ ಇರೋದ್ರಿಂದ ಯಾವುದಾದರೂ ಹಳ್ಳಿಯಲ್ಲಿ ಇಬ್ರು ಮುಖಾಮುಖಿ ಆಗಬಹುದು ಅನ್ನೋ ಅನುಮಾನಗಳು ಕಾಡ್ತಿರ್ತಕ್ಕಂತಹದ್ದು. ಇನ್ನು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಏನಿದ್ದಾರೆ, ಅವರು ಮದ್ದೂರು ಮತ್ತೆ ಮಂಡ್ಯದ ಕ್ಷೇತ್ರಗಳಲ್ಲಿ ಇವತ್ತು ಪ್ರಚಾರವನ್ನ ನಡೆಸ್ತಕ್ಕಂತಹದ್ದು. ಶಕುಂತಲಾ, ಓಕೆ, ಅಸಲಿ ಆಟ ಈಗಿಂದ ಶುರು ಅಂತ ಸಿಎಸ್ ಪುಟ್ಟರಾಜು ಹೇಳಿದ್ರು. ಅಂದ್ರೆ IT ರೇಡ್ ಆದ ನಂತರದಲ್ಲಿ ಅವರು ಹೇಳ್ತಾ ಇದ್ರು, ಈಗಿಂದ ನಮ್ಮ ಅಬ್ಬರವನ್ನ ತೋರಿಸ್ತೀವಿ ಅಂತ. ಈಗ ಅವರ ಕ್ಷೇತ್ರದಲ್ಲೇ ಪ್ರಚಾರ ಕಾರ್ಯದಲ್ಲಿ ತೊಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಯಶ್, ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ. ಅಲ್ಲಿ ಕಾವು ಯಾವ ರೀತಿ ಜೋರಾಗ್ತಾ ಇದೆ ಅಂತ? ನಿಜ. ಯಾಕಂತ ಹೇಳಿದ್ರೆ ದರ್ಶನ್ ಮತ್ತೆ ಯಶ್ ಪ್ರಚಾರ ಮಾಡ್ತಕ್ಕಂಥ ಕ್ಷೇತ್ರಗಳಲ್ಲಿ ನಟರು ಬಂದಂತಹ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ಜನರು ಬರ್ತಕ್ಕಂತಹದ್ದು. ಹೀಗಾಗಿ ಸುಮಲತಾರವರು ಪ್ರಚಾರ ಮಾಡ್ತಕ್ಕಂತಹ ಸ್ಥಳಗಳಲ್ಲೂ ಕೂಡ ಸಾಕಷ್ಟು ಜನರು ಸೇರ್ತಿರ್ತಕ್ಕಂತಹದ್ದು. ಇವತ್ತು ಅಂದ್ರೆ ಏನು ಪುಟ್ಟರಾಜುರವರು ಹೇಳಿರ್ತಕ್ಕಂಥ ಹೇಳಿಕೆ ಏನಿದೆ, ಯಾಕಂತ ಹೇಳಿದ್ರೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ JDSಗೆ ತುಂಬಾ ಹೋಲ್ಡ್ ಇರ್ತಕ್ಕಂಥ ಕ್ಷೇತ್ರ. ಆ ಒಂದು ಕ್ಷೇತ್ರ ಇಡೀ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಲೀಡನ್ನು ತಂದುಕೊಡುತ್ತೆ ಅನ್ನೋ ಮಾತುಗಳು ಕೇಳ್ಬರ್ತಿರ್ತಕ್ಕಂತಹದ್ದು. ಈ ನಿಟ್ಟಿನಲ್ಲಿ ಸಚಿವ ಪುಟ್ಟರಾಜುರವರು ಹೇಳಿರಬಹುದು. ಹೀಗಾಗಿ ಎಲ್ಲರೂ ಸಹ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡ್ತಿರ್ತಕ್ಕಂತಹದ್ದು, ಅಬ್ಬರದ ಪ್ರಚಾರವನ್ನ ಮಾಡ್ತಿರ್ತಕ್ಕಂತಹದ್ದು, ಮತದಾರರಲ್ಲಿ ಮನವಿಯನ್ನ ಮಾಡ್ಕೊಳ್ತಿರ್ತಕ್ಕಂತಹದ್ದು ಸಾಮಾನ್ಯವಾಗಿ ಕಂಡುಬರ್ತಿರ್ತಕ್ಕಂತಹ ದೃಶ್ಯ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.